ಅದು ಬೆಂಗಳೂರು ಇತಿಹಾಸದಲ್ಲೇ ನಡೆದಿದ್ದ ಮೊಟ್ಟ ಮೊದಲ ನೀಚ ಕೃತ್ಯ. ಕುಡಿದ ಮತ್ತಲ್ಲಿದ್ದ ಕ್ರೂರಿ ಹಸುವಿನ ಕೆಚ್ಚಲಿಗೆ ಚಾಕು ಹಾಕಿದ್ದ. ರಾತ್ರಿ ಕಳೆಯೋದ್ರೊಳಗೆ ಆರೋಪಿ ಕೈಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ವಿಚಾರಣೆ ವೇಳೆ ಆತನ ಮನಸ್ಥಿತಿ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಕೊಟ್ಟ ಮಾತಿಗೆ ತಪ್ಪದೆ ವ್ಯಾಘ್ರನೆದುರು ಬಂದು ನಿಂತ ಗೋಮಾತೆಯ ನಿಯತ್ತು ನೋಡಿದ ಕಟುಕ ಪ್ರಾಣಿ ವ್ಯಾಘ್ರವೇ ಹಾರಿ ನೆಗೆದು ತನ್ನ ಪ್ರಾಣವನ್ನ ಬಿಟ್ಟಿತು. ಅಂತಹ ನಿಯತ್ತಿನ 3 ಹಸುವಿನ ಕೆಚ್ಚಲಿಗೆ ಆಸಾಮಿ ಚಾಕು ಹಾಕಿದ್ದ. ಈ ಘಟನೆ ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿತ್ತು. ಇದರಿಂದ ಅಲರ್ಟ್ ಆದ ಪೊಲೀಸರು ರಾತ್ರೋರಾತ್ರಿ ಕಾರ್ಯಾಚರಣೆಗೆ ಇಳಿದು ವಿಚಿತ್ರ ಮನಸ್ಸಿನ ವ್ಯಾಘ್ರನನ್ನ ಬಂಧಿಸಿದ್ದಾರೆ. ಆತನೇ ಬಿಹಾರ ಮೂಲದ ಸೈಯದ್ ನಸ್ರು. ಹಸುವಿನ ಕೆಚ್ಚಲು ಕೊಯ್ದಿದ್ದ ಆರೋಪಿ ಅಂದರ್. ಕುಡಿದ ಮತ್ತಲ್ಲಿ ಕೃತ್ಯ, ಕ್ರೂರಿಯ ಇತಿಹಾಸವೇ ಭಯಾನಕ. 4-5 ಹಸುಗಳನ್ನ ಕಟ್ಟಿರ್ತಾರೆ. ಆ ಹಸುಗಳಿಗೆ ಯಾರೋ ಒಬ್ರು ಹೋಗಿ ಅದರ ಕೆಚ್ಚಲು ಅದನ್ನ ಒಂದು ಹರಿತವಾದ ಒಂದು ವಸ್ತುವಿಂದ ಅದನ್ನ ಕಟ್ ಮಾಡಿರ್ತಕ್ಕಂಥದ್ದು ಕಂಡು ಬಂದಿರುತ್ತೆ. ಈ ವಿಚಾರದಲ್ಲಿ ಅಲ್ಲಿ ಓನರ್ ಯಾರಿದ್ದಾರೆ, ಆ ಹಸುಗಳ ಓನರ್, ಅವರು ಬಂದು ನಮ್ಮ ಪೊಲೀಸ್ ಠಾಣೆಗೆ ಬಂದು ಪಟ್ಟಣಪೇಟೆ ಪೊಲೀಸ್ ಠಾಣೆಗೆ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಈ ವಿಚಾರವಾಗಿ ನಾವು ಒಂದು FIR ಮಾಡಿಕೊಂಡು ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ಸ್ ಆಕ್ಟ್ ಮತ್ತು ನಮ್ಮ BNS ಸೆಕ್ಷನ್ 325 ಒಂದು FIR ಅನ್ನು ಮಾಡ್ಕೊಂಡು ತನಿಖೆ ಕೈಗೊಳ್ತೀವಿ. ನಿನ್ನೆ ದಿನ ತನಿಖೆ ವೇಳೆ ನಮ್ಗೆ ಗೊತ್ತಾಗುತ್ತೆ, ಒಬ್ಬ ವ್ಯಕ್ತಿ ಬಿಹಾರ ಮೂಲದ ಒಬ್ಬ ವ್ಯಕ್ತಿ ಶೇಖ್ ನಸ್ರು ಅಂತೇಳಿ ಸುಮಾರು 30 ವರ್ಷ, ಈ 3-4 ವರ್ಷದಿಂದ ಇಲ್ಲಿ ಬಂದಿರ್ತಾರೆ. ಇಲ್ಲಿ ಬಂದು ಅಲ್ಲಿ ಅದೇ ಈ ಕೃತ್ಯ ನಡೆದ ಸ್ಥಳದಿಂದ ಬರೀ ಒಂದು 25-30 ಕಿಲೋಮೀಟರ್ ದೂರದಲ್ಲಿ ಒಂದು ಈ ಪ್ಲಾಸ್ಟಿಕ್ ಬ್ಯಾಗು ಮತ್ತೆ ಬಟ್ಟೆಯಲ್ಲಿ ಬ್ಯಾಗ್ ಹೊಲಿಯುವಂಥದ್ದು ಒಂದು ಚಿಕ್ಕ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೌದು, ಈ ಸೈಯದ್ ನಸ್ರು ಬಿಹಾರ ಮೂಲದವನು. ಬೆಂಗಳೂರಿನ ಹಳೆ ಪೆನ್ಷನ್ ಮೊಹಲ್ಲಾದಲ್ಲಿ ಅಂದ್ರೆ ಕೃತ್ಯ ನಡೆದ 50 ಮೀಟರ್ ದೂರದಲ್ಲಿರುವ ಸಣ್ಣದೊಂದು ಪ್ಲಾಸ್ಟಿಕ್ ಹಾಗೂ ಬಟ್ಟೆ ಬ್ಯಾಗ್ ಹೊಲಿಯುವ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲೇ ತಿಂದು ಅಲ್ಲೇ ಮಲಗಿಕೊಳ್ತಿದ್ದ ಈತ ಸ್ನಾನ ಮಾಡ್ತಾ ಇದ್ದದ್ದು ಮಾತ್ರ ವಾರಕ್ಕೊಮ್ಮೆ. ಅಲ್ಲದೆ ಈತನಿಗೆ ಹಿಂದಿ ಭಾಷೆ ಕೂಡ ಬರೋದಿಲ್ಲ. ಅಲ್ಲದೆ ತಾನು ಎಲ್ಲಿದ್ದೀನಿ, ಇದು ಯಾವ ಊರು ಅನ್ನೋದು ಕೂಡ ಗೊತ್ತಿಲ್ವಂತೆ. ಕೇವಲ ಲುಂಗಿ ಉಟ್ಕೊಳ್ತಿದ್ದ ಈ ವಿಚಿತ್ರ ಪ್ರಾಣಿ ಒಳ ಉಡುಪು ಕೂಡ ಧರಿಸೋದಿಲ್ವಂತೆ. ಅಲ್ಲದೆ ತನ್ನ ತಲೆ ಕೂದಲನ್ನ ತಾನೇ ಬೋಳಿಸಿಕೊಳ್ತಿದ್ದ. ಜೊತೆಗೆ ಅತಿ ಹೆಚ್ಚಾಗಿ ನೀಲಿ ಚಿತ್ರಗಳನ್ನ ನೋಡ್ತಿದ್ನಂತೆ. ಜೊತೆಗೆ 1 ವರ್ಷದ ಹಿಂದೆ ಕೂಡ ಹಸುಗಳ ಜೊತೆಗೆ ವಿಚಿತ್ರವಾಗಿ ನಡೆದುಕೊಂಡಿದ್ದ ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಅಕ್ಕಪಕ್ಕದವರು ನೀಡಿದ ಮಾಹಿತಿ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ನಿಂದ ಕಾಟನ್ಪೇಟೆ ಪೊಲೀಸರು ಆರೋಪಿಯ ಹೆಡೆಮುರಿ ಕಟ್ಟಿದ್ದು ರಾತ್ರಿಯೇ ನ್ಯಾಯಾಧೀಶರೆದುರು ಹಾಜರುಪಡಿಸಿ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಆರೋಪಿ ಬಂಧನ ವಿಚಾರ ತಿಳಿದು ಪ್ರತಿಕ್ರಿಯಿಸಿರುವ ಹಸುವಿನ ಮಾಲೀಕ ಕರ್ಣ ಆರೋಪಿಯನ್ನ ಈಗ ಮೆಂಟಲ್ ಅಂತ ಹೇಳ್ತಿದ್ದಾರೆ. ಮೆಂಟಲ್ ಆಗಿದ್ದಿದ್ರೆ ಹೇಗೆ ಕೆಲಸ ಮಾಡ್ತಿದ್ದ? ಮೊದಲು ಅಂಗಡಿ ಮಾಲೀಕನನ್ನ ಅರೆಸ್ಟ್ ಮಾಡಬೇಕು. ಮೆಂಟಲ್ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ? ಅಲ್ಲದೆ ಕೃತ್ಯ ಮುಂಜಾನೆ ನಡೆದಿದೆ, ಆಗ ಯಾವ ಬಾರ್ ಓಪನ್ ಇರುತ್ತೆ? ಬ್ಯಾಗ್ ಅಂಗಡಿಯವನಿಗೆ ಹಸುವಿನಿಂದ ತೊಂದರೆ ಆಗ್ತಿತ್ತು ಅನ್ಸುತ್ತೆ, ಅದಕ್ಕೆ ಈ ಕೃತ್ಯ ಮಾಡಿಸಿರಬೇಕು ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಈ ಕೃತ್ಯ ಒಬ್ಬನೇ ಮಾಡೋದಕ್ಕೆ ಸಾಧ್ಯವಿಲ್ಲ, ಇದರ ಹಿಂದೆ ಯಾರೋ ಇದ್ದಾರೆ ಅಂತ ಹೇಳಿದ್ದು ಆರೋಪಿಯನ್ನ ತನಿಖೆಗೆ ಒಳಪಡಿಸದೆ ಒಂದೇ ದಿನಕ್ಕೆ ತರಾತುರಿಯಲ್ಲಿ ಜೈಲಿಗೆ ಹಾಕಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹೆತ್ತ ತಾಯಿಯ ಎದೆ ಹಾಲು ಕುಡಿದವನು ಹಸುವಿನ ಎದೆ ಬಗೆದಿದ್ದಾನಲ್ಲ ಅಂತ ಮರುಗಿದ್ದಾರೆ. ಇತ್ತ ಕೆಚ್ಚಲು ಕೊಯ್ದ 3 ಹಸುಗಳಿಗೆ ಪಶು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಆದ್ರೆ ಮೂಕ ಪ್ರಾಣಿ ನೋವಿನಲ್ಲಿಯೇ ರಾತ್ರಿಯೆಲ್ಲ ಒದ್ದಾಡಿದೆ. ಅದರ ಆರ್ತನಾದ ನಿಜಕ್ಕೂ ಕರುಳು ಹಿಂಡುವಂತಿದೆ.